ನೋಡಿ, ಇವತ್ತು ಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಭೆಯನ್ನು ನಡೆಸಿದ್ದಾರೆ. ಪಂಚಾಯತ್ ರಾಜ್ ಇಲಾಖೆ ಮತ್ತೆ ಗ್ರಾಮೀಣಾಭಿವೃದ್ಧಿ ಮತ್ತೆ ಕೃಷಿ ಮತ್ತೆ ಕಂದಾಯ ಇಲಾಖೆಯದ ಒಂದು ಸಣ್ಣ ರಿವ್ಯೂ ತಗೊಂಡಿದ್ದಾರೆ. ನಮ್ಮ ಸಲಹೆಗಳನ್ನು ನಾವು ಕೊಟ್ಟಿದ್ದೇವೆ. ಉದ್ಯೋಗ ಖಾತ್ರಿನಲ್ಲಿ ನಾವು ಹೇಗೆ ಇನ್ನ ಉತ್ತಮವಾಗಿ ಕೆಲಸ ಮಾಡಬಹುದು, ಮತ್ತೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ನಾವು ಹೇಗೆ ಇನ್ನ ಹೆಚ್ಚು ವಿಸ್ತರಣೆ ಮಾಡಬಹುದು, ಮತ್ತೆ ನಮ್ದಾದಂತ ಕೆಲವು ಸಲಹೆಗಳೇನಿದೆ ಪಂಚಾಯತ್ ರಾಜು ಮತ್ತೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂಗೆ ನಾವು ನೀಡಿದ್ದೇವೆ. ಅದು ಸಕಾರಾತ್ಮಕವಾಗಿ ಅವರು ಸ್ವೀಕಾರ ಮಾಡಿದ್ದಾರೆ. ಅದು ಅನುಷ್ಠಾನಕ್ಕೂ ಕೂಡ ತರ್ತೀವಿ ಅಂತ ನಮಗೆ ಒಂದು ಭರವಸೆಯನ್ನು ನೀಡಿದ್ದಾರೆ. ಸೊ ಖಂಡಿತವಾಗಿ ಅವರ ಮಾತನ್ನ ನಂಬಿ ಮುಂದಿನ ಆರ್ಥಿಕ ಆಯವ್ಯಯದಲ್ಲಿ ಅದನ್ನ ಅನುಷ್ಠಾನಕ್ಕೆ ತರ್ತಾರೆ ಅಂತ ನನ್ನ ನಂಬಿಕೆ ಇದೆ. ಎಐಸಿಸಿ ಅಧ್ಯಕ್ಷರು ಹೇಳಿರುವಂತದ್ದು ಎಲ್ಲರೂ ಕೂಡ ಸೈಲೆಂಟ್ ಆಗಿರಬೇಕು, ಸಿಎಂ ಬದಲಾವಣೆ ಇರಬಹುದು. ನೋಡಿ, ಎಐಸಿಸಿ ಅಧ್ಯಕ್ಷರು ಇರಬಹುದು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಬಹಳ ಸ್ಪಷ್ಟವಾಗಿ ಏನೇ ಬದಲಾವಣೆ ಇರಬಹುದು, ಏನೇ ಮುಂದಿನ ನೀಲಿ ನಕ್ಷೆ ಇರಬಹುದು ಪಕ್ಷಕ್ಕೆ, ಅದು ಹೈಕಮಾಂಡ್ ಹಾಕುತ್ತೆ, ಅದ್ರ ಪ್ರಕಾರ ನಡ್ಕೋಬೇಕು ಅಂದ್ಬಿಟ್ಟು ಬಹಳ ಸ್ಪಷ್ಟವಾಗಿ ಇಬ್ರು ಹೇಳಿದ್ದಾರೆ. ನಿನ್ನೆ ಮಾನ್ಯ ಎಐಸಿಸಿ ಅಧ್ಯಕ್ಷರು ಪುನರುಚ್ಚರಿಸಿದ್ದಾರೆ. ನಮಗೆ ಅಧಿಕಾರ ಸಿಕ್ಕಿರೋದು ಜನರ ಸೇವೆ ಮಾಡಕ್ಕೆ, ಅಭಿವೃದ್ಧಿ ಮಾಡಕ್ಕೆ. ಆ ಕೆಲಸವನ್ನ ನಾವು ಮಾಡಬೇಕು. ಎಲ್ಲರಿಗೂ ಅವ್ರ ಪ್ರಕಾರ ಒಂದು ಸ್ಥಾನಮಾನ ಕೊಟ್ಟಿದ್ದೇವೆ. ಆ ಸ್ಥಾನಮಾನಕ್ಕೆ ಗೌರವ ತರಬೇಕು, ಕಾರ್ಯಕರ್ತರಿಗೆ ಗೌರವ ಬರಬೇಕು, ಮತ್ತೆ ಜನರ ಅಭಿವೃದ್ಧಿ ಆಗಬೇಕು ಅಂದ್ಬಿಟ್ಟು ಬಹಳ ಸ್ಪಷ್ಟವಾದಂತ ಸಂದೇಶ 3 ಜನನು ಕೊಟ್ಟಿದ್ದಾರೆ. ನಿನ್ನೆ ಎಐಸಿಸಿ ಅಧ್ಯಕ್ಷರು ಪುನರುಚ್ಚರಿಸಿದ್ದಾರೆ ಅಷ್ಟೇ. ಅದು ಬಟ್ ಅವರು ಮಾತಾಡ್ತಾರೆ ಅಂದ್ರೆ ಎಐಸಿಸಿ ಅಧ್ಯಕ್ಷರಿದ್ರು ಕೂಡ ಕೆಲ ನಾಯಕರು ಸುಖ ಸುಮ್ಮನೆ ಹೇಳಿಕೆನ ಕೊಡ್ತಾರೆ. ನೋಡಿ, ಯಾರ್ದು ಬಾಯಿಗೆ ಬೀಗ ಹಾಕಕ್ಕೆ ಆಗೋದಿಲ್ಲ. ಅದು ನಮ್ಮ ಏನು ವಿವೇಚನವನ್ನ ನಾವು ಬಳಸ್ಕೊಂಡು ನಾವು ಮಾತಾಡಿದ್ರೆ ಸೂಕ್ತ. ನನ್ನ ಮಾತಿಂದ ಪಕ್ಷಕ್ಕೆ ಹಾನಿ ಆಗುತ್ತಾ ಇಲ್ಲ ಅಂತ ನಾನು ಯೋಚನೆ ಮಾಡಬೇಕು. ನಮ್ಮ ಕಡೆ ಒಂದು ಗಾದೆ ಇದೆ, ಏನೋ ತೂತು ಒಲೆ ಕೆಡಿಸ್ತದೆ, ಮಾತು ಮನೆ ಕೆಡಿಸ್ತದೆ ಅಂತ. ಅದನ್ನ ಆ ಸೂಕ್ಷ್ಮತೆಯನ್ನ ನಾವೆಲ್ಲ ಅರ್ಥಕೊಂಡ್ರೆ ಗೊತ್ತಾಗುತ್ತೆ. ಈಗ ನಾವು MLA ಆಗ್ಬೇಕಾದಾಗ ಬಿ ಫಾರ್ಮ್ ಕಾಂಗ್ರೆಸ್ ಪಕ್ಷದಿಂದ ಬೇಕು. ನಮ್ಗೆ ನಮ್ಮ ಫಾಲೋವರ್ಸ್ಗೆ ನಾವು ZPTP ಟಿಕೆಟ್ ಕೊಡಿಸ್ಬೇಕಾದ್ರೆ ಕಾಂಗ್ರೆಸ್ ಬಿ ಫಾರ್ಮ್ ಬೇಕು. ಮತ್ತೆ ನಿಮ್ಮ MLCಗಳು ಮಾಡಬೇಕಾದ್ರೆ ಕಾಂಗ್ರೆಸ್ ಬಿ ಫಾರ್ಮ್ ಬೇಕು. MP ಆಗ್ಬೇಕಾದ್ರೆ ಕಾಂಗ್ರೆಸ್ ಬಿ ಫಾರ್ಮ್ ಬೇಕು. ಆದ್ರೆ ಬಿ ಫಾರ್ಮ್ ಸಿಕ್ಕಾದ್ಮೇಲೆ, ಅಧಿಕಾರ ಸಿಕ್ಕಾದ್ಮೇಲೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವ ಕಾಂಗ್ರೆಸ್ ಪಾರ್ಟಿ, ಅದ AICC ಅಧ್ಯಕ್ಷರು ಯಾರು, ರಾಹುಲ್ ಗಾಂಧಿ ಅವರು ಯಾರು, ಹೈಕಮಾಂಡ್ ಏನ್ ಮಾಡುತ್ತೆ ಡೆಲ್ಲಿನಲ್ಲಿ ಕೂತ್ಕೊಂಡಿ ಅಂತ ಹೇಳೋದು ಸರಿ ಅಲ್ಲ. ಸೊ ವಾಟ್ ಎವರ್ ಇಟ್ ಈಸ್, ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದ್ರ ಮೇಲೆ ಖರ್ಗೆ ಸಾಹೇಬರು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸೂಚನೆ ಮೇರೆಗೆ ನಾವೆಲ್ಲರೂ ಕೆಲಸ ಮಾಡ್ತೀವಿ. ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು ಡಿನ್ನರ್ ಪಾರ್ಟಿ, ಅಂದ್ರೆ ದಲಿತ ನಾಯಕರ ಸೇರಿ ನೋಡಿ, ಆ ಡಿನ್ನರ್ ಪಾರ್ಟಿ ಅಂತ ಅದೇ ನೀವು ಮಾಧ್ಯಮ ಸ್ನೇಹಿತರು ದಯವಿಟ್ಟು ಅದು ಹೇಳೋದ್ ನಿಲ್ಲಿಸಬೇಕು. ಜನರಲ್ಲಿ ಏನ್ ಸಂದೇಶ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡಿ ನಾವು ಸೇರ್ಲೇಬಾರ್ದಾ? ನೀವು ಹೆಂಗ್ ಹೇಳ್ತಾ ಇದ್ದೀರಾ ಅಂದ್ರೆ ನೀವು ಪದ ಬಳಕೆ ಏನಿದೆ ಅದರಿಂದಾನೇ ಅರ್ಧ ಸಮಸ್ಯೆ ಆಗೋದು. ನಾವು ಇಲ್ಲ, ಒಂದ್ ನಿಮಿಷ, ಹೈಕಮಾಂಡ್ ಅವರು ಯಾವತ್ತೂ ಸೇರ್ಬೇಡಿ ಅಂತ ಹೇಳ್ತಾರೆ. ಮುಂಚೆಯಿಂದನೂ ಸೇರ್ತಾನೆ ಇದೀವಲ್ರಿ ನಾವು ರಾಜಕಾರಣಿಗಳು, ನಾವು ಸ್ನೇಹಿತರು ಸೇರೋದಿಲ್ವಾ? ನೀವು ಮಾಡಿಲ್ಲ ಅಂದಾಗ ಏನಾಗ್ತದೆ, ಅದು ನೀವು ಮಾಧ್ಯಮದಲ್ಲಿ ನಾವು 2 ಜನ ಸೇರ್ಬಿಟ್ರು ಅದು ಪಾರ್ಟಿ ಅಂತ ಹೇಳ್ಬಿಟ್ರೆ ಬಹಳ ಕಷ್ಟ ಆಗ್ತದೆ. ಇಲ್ಲ, ಈಗ ಸೇರೋದ್ರಲ್ಲಿ ತಪ್ಪೇನಿದೆ ಅಷ್ಟೇ ನಾನು ಕೇಳ್ತಾರೆ. ಬಿಜೆಪಿ ನಾಯಕರು ಹೇಳಿದ್ದು ಏನು ಅಂತಂದ್ರೆ ಬದಲು ನೀವು ವಿಧಾನಸೌಧದಲ್ಲಿ ಇರೋದು ಯಾಕೆ, ಬಿಜೆಪಿ ಚರ್ಚೆ ಮಾಡಬಹುದಲ್ಲ, ನಿಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದ್ರೆ. ಕ್ಯಾಬಿನೆಟ್ ನಲ್ಲಿ ಎಲ್ಲರಿಗೂ ಅವಕಾಶ ಇದೆಯಾ? ಇವ್ರಿಗೆ ಏನಾದ್ರೂ ಸಾಮಾನ್ಯ ಪ್ರಜ್ಞೆ ಇದೆಯಾ ಬಿಜೆಪಿ ಅವರಿಗೆ? ಆಮೇಲೆ ಬಿಜೆಪಿ ಅವರು ಫಸ್ಟ್ ಕಾಂಗ್ರೆಸ್ ಬಗ್ಗೆ ಮಾತಾಡೋದ್ ನಿಲ್ಸಿ, ನಿಮ್ದು ನೋಡ್ಕೊಳ್ಳಿ. ಅಲ್ಲಿ YJP, AJP, ಹೊಸದ್ RJP, AJP ಇವೆಲ್ಲ ಆಗಿದೆ ಅಲ್ಲ. ಅವರು ಹೇಳ್ತಾರೆ ಸಂಕ್ರಾಂತಿ ಆದ್ಮೇಲೆ ನೀವು ಇರಲಿಲ್ಲ, ಫೆಬ್ರವರಿ ಕೊನೆ ಅಷ್ಟರಲ್ಲಿ ವಿಜೇಂದ್ರ ಅವ್ರು ಚೇಂಜ್ ಆಗ್ತಾರಂತ ಅವ್ರು ಅಧಿಕೃತವಾಗಿ ಹೇಳಿಕೆ ಕೊಡ್ತಾ ಇದಾರಲ್ಲ. ನಾವಲ್ಲ ಅಲ್ಲ. ಇಲ್ಲಿ ನಮ್ದು ಸಮಸ್ಯೆ ಏನಪ್ಪಾ, ನಾವೇನ್ ಹೇಳ್ತಾ ಇದೀವಿ, ಫುಲ್ ಟೈಮ್ ಇದ್ರೆ ಪಕ್ಷವನ್ನ ಯಾವ ರೀತಿ ಸಕ್ರಿಯಗೊಳಿಸಬೇಕು ಅಂತ ಇಲ್ಲಿ ಚರ್ಚೆ. ಅಲ್ಲಿ ಪಕ್ಷವನ್ನ ಯಾವ ರೀತಿ ನಾಶ ಮಾಡಬೇಕು, ಯಾರ ನಾಯಕತ್ವದಲ್ಲಿ ನಾಶ ಮಾಡ್ಬೇಕಂತ ಅಲ್ಲಿ ಚರ್ಚೆ ನಡೀತಾ ಇದೆ. ಅದ್ರ ಮೇಲೆ ಗಮನ ಕೊಡಿ. ನಮ್ದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಗೊಂದಲ ಇಲ್ಲ. 1890 ಕೋಟಿ ಅನುದಾನ ಬಂದಿದೆ, ಹೇಗೆ ಬಳಸ್ತಾರೆ ಸರ್? ಅದು ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗಬಹುದು ಅನುದಾನದಿಂದ? ನೋಡಿ, ನಾವು ಕೂಡ ತೆರಿಗೆಗೆ, ನಮ್ಮ ರಾಜ್ಯದ ಪ್ರಗತಿಯ ವೇಗಕ್ಕೆ ಸಾಲುತ್ತಾ ನೀವೇ ಹೇಳಿ. ನಾವು ಕೇಂದ್ರಕ್ಕೆ ಕೊಡ್ತಾ ಇರೋದೆಷ್ಟು, ನಮ್ಗೆ ಸಿಗ್ತಾ ಇರೋದೆಷ್ಟು? ಈಗ ಅತ್ಯಂತ ಹೆಚ್ಚಿನ ಉದ್ಯೋಗ ಸೃಷ್ಟಿ ಆಗ್ತಾ ಇರೋದು ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯದಿಂದ. 4,50,000 ಕೋಟಿ ರೂಪಾಯಿ, 4.5 lakh crores ನಾವು IT ಎಕ್ಸ್ಪೋರ್ಟ್ಸ್ ಈ ವರ್ಷ ಮಾಡಿದೀವಿ. ಇದಕ್ಕೆ
ಅದಕ್ಕೆ ತಕ್ಕಂಗೆ ನಮ್ಗೆ ಸಿಗ್ತಾ ಇದೆಯಾ ಫಲ ಹೇಳಿ ನೀವೇ? ನಾವು ಒಂದು ಆರ್ಥಿಕ ಇಂಜಿನ್, ಇವ್ರು ಸುಮ್ಮನೆ ಹೇಳ್ತಾರೆ ಡಬಲ್ ಇಂಜಿನ್, ಟ್ರಿಪಲ್ ಇಂಜಿನ್. ಯಾವ ಇಂಜಿನ್ ಕೆಲಸ ಮಾಡ್ತಾ ಇದೆ ಇವ್ರೆ ನಮಗೋಸ್ಕರ? ನಮ್ಮ ಕನ್ನಡಿಗರು ಕೂಡ ಆದಾಯಕ್ಕೆ ಸಿಗ್ತಾ ಇರೋದು ಏನದು ಬಿಡಿಗಾಸಿ ಏನಿಲ್ಲ. ಅದು ನಾವು ಮಾಡ್ತಾ ಇರೋ ಶ್ರಮ ದೇಶಕ್ಕೋಸ್ಕರ, ಮತ್ತೆ ನಮ್ಗೆ ಸಿಗ್ತಾ ಇರೋದು ನೀವು ಹೋಲಿಕೆ ಮಾಡಿದ್ರೆ ಅದು ಭಿಕ್ಷೆ ಸಮಾನನೂ ಇಲ್ಲ. ಅದು IT, ED ಎಲ್ಲಾನು ಸರ್ ನಾವು ಇನ್ವೆಸ್ಟಿಗೇಷನ್ ಮಾಡಿ ಅಂತಾನೆ ಹೇಳಿರೋದಲ್ವಾ. ನಮ್ದು ಇದಷ್ಟೇ ಅಲ್ಲ, ಕಳೆದ 10-15 ವರ್ಷದಿಂದ ಏನ್ ನಡೀತಾ ಇದೆ ಎಲ್ಲಾ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲೂ ನೋಡಿ ಅಂತ ಹೇಳ್ತಾ ಇರೋದು. ನಾನು ಈಗಲೂ ಹೇಳ್ತಾ ಇದ್ದೀನಿ ನೋಡಿ, ಬಿಜೆಪಿಯವರು ಮೂಡಾದ ಎಷ್ಟು ಆಳಕ್ಕೆ ಹೋಗ್ತಾರೆ, ಕಿಯಾನಿಕ್ಸ್ ಎಷ್ಟು ಆಳಕ್ಕೆ ಹೋಗ್ತಾರೆ, ನಮ್ಮ ಬೇರೆ ಪ್ರಕರಣಗಳಲ್ಲಿ ಎಷ್ಟು ಆಳಕ್ಕೆ ಹೋಗ್ತಾರೆ. ಅವರಿಗೆ ಅವಮಾನ ಆಗುತ್ತೆ, ಅವರೇ ಮೂಗು ಕುಯ್ಕೋತಾರೆ, ಅವರಿಗೆ ಮುಖಭಂಗ ಆಗುತ್ತೆ. ಏನಾಯ್ತಪ್ಪ ಮೊನ್ನೆ ಕಿಯಾನಿಕ್ಸ್ ಹಗರಣ ತೆಗ್ದಿದ್ರಲ್ಲ ನೋಡಿ. ವಾಟ್ ಎವರ್ ಇಸ್ ಹ್ಯಾಪೆಂಡ್ ಇಸ್ ಹ್ಯಾಪೆಂಡ್ ಆಸ್ ಪರ್ ಲಾ ಅಲ್ಲ. ಏನಾದ್ರೂ ಇಲ್ಲಿಗಲ್ ಆಗಿದ್ರೆ ಅವರು ಮೆಂಬರ್ಸ್ ಇದ್ರಲ್ಲ, ಇವರೇ ಬಿಜೆಪಿ ಅವ್ರ ಮೆಂಬರ್ಸ್ ಇದ್ರು, JDS ಅವ್ರ ಮೆಂಬರ್ಸ್ ಇದ್ರು. ಅವ್ರ ಕಾಲದಲ್ಲಿ ಏನಾಗಿದೆ, ನಮ್ಮ ಕಾಲದಲ್ಲಿ ಏನಾಗಿದೆ ಪಬ್ಲಿಕ್ ಗೊತ್ತಾಗ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಅದನ್ನ ಯಾವುದೇ ತನಿಖೆಗೆ ನಾವು ಅಡ್ಡಿಪಡಿಸಲ್ಲ, ಯಾವುದೇ ತನಿಖೆಗೆ ನಾವು ಹೆದರಂತ ಇಲ್ಲ. CBI, IT, ED, ಗವರ್ನರ್ ಕಚೇರಿ ಯಾರಿಗಾನ ಕರೆಸಿ, ನೋ ಪ್ರಾಬ್ಲಮ್. ಅನುದಾನ ಕೊಟ್ಟಿದ್ದಾರೆ ಸರ್ 1,189 ಕ್ಷೇತ್ರಕ್ಕೆ. ರಿಲೀಫ್ ಸಿಗ್ಬೋದು ನೋಡಿ. ಈಗಾಗಲೇ ಪ್ರಗತಿ ಪಥ ಅಂದ್ಬಿಟ್ಟು ಯೋಜನೆ ಈಗ 1 ತಿಂಗಳಲ್ಲಿ ಜಾರಿಗಾಗುತ್ತೆ. ಮತ್ತೆ ಕಲ್ಯಾಣ ಪಥ ಅಂದ್ಬಿಟ್ಟು ಕೂಡ ನಾವು ಮಾಡಿದೀವಿ. ಸುಮಾರು 9,000 ಕಿಲೋಮೀಟರ್ ಏನೋ ಗ್ರಾಮೀಣ ರಸ್ತೆಗಳಿಗೆ ನಾವು ಕೊಟ್ಟಿದ್ದೇವೆ. ಆದ್ರೆ ಹೊಲಕ್ಕೆ ಹೋಗೋ ದಾರಿಗಳಿರ್ಬೋದು ಅಥವಾ ಇಂಟರ್ನಲ್ ವಿಲೇಜ್ ರೋಡ್ಸ್ ಅಂತ ನಾವೇನ್ ಹೇಳ್ತೀವಿ, ಅದಕ್ಕೆ ಅನುದಾನ ಮೊನ್ನೆ ಬಿಡುಗಡೆ ಆಗಿದೆ. ಬಹಳ ಸ್ಪಷ್ಟವಾಗಿ ಮಳೆ ಹಾನಿ ಇಂದ ಆದಂತ ರಸ್ತೆಗಳಿಗಿರ್ಬೋದು ಅಥವಾ ಹೊಸ ಏನು ಇಂಟರ್ನಲ್ ರೋಡ್ಸ್ ಡ್ರೈನ್ಸ್ಗೆ ಇದು 10 ಕೋಟಿ ಪ್ರತಿಯೊಂದು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಆಪೋಸಿಷನ್ ಅವರು ದುಡ್ಡಿಲ್ಲ ಅಂತ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ದುಡ್ಡಿಲ್ಲ ಅಂದ್ರೆ ಅವರಿಗೆ 10 ಕೋಟಿ ಬೇಕು, ವಾಪಸ್ ಕೊಟ್ಬಿಡ್ಲಿ. ಗ್ಯಾರಂಟಿನೂ ಬೇಕು ಅವರಿಗೆ, ಈ ದುಡ್ಡು ಬೇಕು ಅವರಿಗೆ, ಮತ್ತೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಾನೂ ಕೂಡ ಅವರೇ ಚೀರಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.